ನೂತನ ಸಚಿವರಿಗಿಂದು ಯಾವುದೇ ಕ್ಷಣದಲ್ಲಿ ಖಾತೆ ಹಂಚಿಕೆ ಆಗುವಂತಹ ಸಾಧ್ಯತೆ ಇದೆ. ಆಗಸ್ಟ್ 11ನೇ ತಾರೀಕು ಇವತ್ತು. ಆಗಸ್ಟ್ 13ರಿಂದ ಅಧಿವೇಶನ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆ ಖಾತೆ ಹಂಚಿಕೆ ಇವತ್ತು ಎನಿ ಮೂಮೆಂಟ್ ಆಗಬಹುದು. ನಿನ್ನೆ ಸಂಜೆನೇ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಆಗಿಲ್ಲ. ಆಗಸ್ಟ್ 13ರಿಂದ ಅಧಿವೇಶನ ಇರುವಂಥ ಕಾರಣ ಇವತ್ತು ಎನಿ ಮೂಮೆಂಟ್ ಖಾತೆ ಹಂಚಿಕೆ ಆಗುವಂಥ ಸಾಧ್ಯತೆ ಇದೆ. ವರಿಷ್ಠರ ಅಂತಿಮ ಅನುಮೋದನೆಗೆ ಕಾಯ್ತಾ ಇದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಪಟ್ಟಿ ರವಾನೆ ಆಗ್ತಿದ್ದಂತೆ ರಾಜ್ಯಪಾಲರಿಗೆ ಕಳಿಸ್ತಾರೆ. ಅದನ್ನು ಸದ್ಯ ಪಟ್ಟಿಗಾಗಿ ಎದುರು ನೋಡ್ತಾ ಇದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. 2 ದಿನಗಳ ಹಿಂದಷ್ಟೇ ದೆಹಲಿಗೆ ಭೇಟಿ ನೀಡಿದ್ರು ಸಿಎಂ ಡಿ.ಕೆ. ಶಿವಕುಮಾರ್. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ ಸಿಎಂ. ನಿನ್ನೆ ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ಬೆಂಗಳೂರಿಗೆ ನಿನ್ನೆ ವಾಪಸ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಈಗ ಇವತ್ತು ಎನಿ ಮೂಮೆಂಟ್ ಪಟ್ಟಿ ಬಿಡುಗಡೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ನಿರೀಕ್ಷೆಗಳು ಬಹಳ ಮುಖ್ಯವಾಗಿರುವಂತದ್ದು. ಅಧಿವೇಶನ ಕೂಡ ಗುರುವಾರದಿಂದ ಆರಂಭವಾಗುತ್ತಿದೆ. ಇನ್ನ 1 ದಿನ ಮಾತ್ರ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಖಾತೆಗಳ ಹಂಚಿಕೆ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಿದೆ. ನಿನ್ನೆ ತಡರಾತ್ರಿ ಒಳಗೆ ಕೂಡ ಖಾತೆ ಹಂಚಿಕೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಹೈಕಮಾಂಡ್ ನಿಂದ ಇನ್ನೂ ಪಟ್ಟಿ ರವಾನೆ ಆಗದ ಅಂತ ಕಾರಣಕ್ಕಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಪಟ್ಟಿಗಾಗಿ ಎದುರು ನೋಡ್ತಾ ಇದ್ದಾರೆ. ಪಟ್ಟಿ ಹೈಕಮಾಂಡ್ ನಿಂದ ಬಂದ ತಕ್ಷಣ ರಾಜ್ಯಪಾಲರಿಗೆ ರವಾನೆ ಮಾಡ್ತಾರೆ. ಸೊ ಆದ್ರೆ ಹೈಕಮಾಂಡ್ ನಿಂದ ಅಷ್ಟೇ ಬರಬೇಕಾಗಿರುವಂತಹ ಪಟ್ಟಿಗಾಗಿ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎದುರು ನೋಡ್ತಾ ಇದ್ದಾರೆ. 2 ದಿನಗಳ ಹಿಂದಷ್ಟೇ ಕೂಡ ದೆಹಲಿಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದು, ನಿನ್ನೆ ಬೆಳಗ್ಗೆ ಬೆಂಗಳೂರಿಗೆ ವಾಪಸ್ ಆಗೋದಕ್ಕೂ ಮೊದಲು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ರು. ಅಂದ್ರೆ ಒಂದು ಹೈಕಮಾಂಡ್ ಮುಂದೆನೆ ಕೂಡ ಖಾತೆ ಕಗ್ಗಂಟಾಗಿರ್ಬೋದು, ಸೊ ಜೊತೆಗೆ ಸಣ್ಣ ಮಟ್ಟದ ಸರ್ಜರಿ ಮಾಡಿಸುವಂತ ವಿಚಾರ ಆಗಿರ್ಬೋದು ಸಂಪುಟಕ್ಕೆ, ಇವೆಲ್ಲ ಗೊಂದಲಗಳನ್ನ ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಅಧಿವೇಶನದ ಬಳಿಕ ಒಂದಷ್ಟು ಸಣ್ಣ ಮಟ್ಟದ ಸರ್ಜರಿ ಮಾಡ್ತಾರೆ ಸಂಪುಟಕ್ಕೆ ಅನ್ನುವಂತ ಮಾಹಿತಿಯನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೊರಹಾಕಿದ್ದಾರೆ. ಆದ್ರೆ ಖಾತೆಗಳ ಹಂಚಿಕೆನ ಅಧಿವೇಶನಕ್ಕೆ ಮೊದಲೇ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರೆ ಇವತ್ತು ಸಂಜೆ ಒಳಗೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಪಟ್ಟಿ ಹಂಚಿಕೆ ಆಗುವಂತ ಸಾಧ್ಯತೆ ಇದೆ ಮಧುಸೂದನ್. ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.